ಮೊದಲನೇದಾಗಿ ನನ್ನ ಮಗ ಹುಟ್ಟಿದಾಗಿನಿಂದ ಇದು ಕನಸು, ಸಿನಿಮಾ ತೆಗಿಬೇಕು. ನಾನು 18 ವರ್ಷ 25 ವರ್ಷದಲ್ಲೇ ನಾನು ಸಿನಿಮಾ ಮಾಡಬೇಕು ಅಂತ ಮನಸ್ಸಲ್ಲಿತ್ತು. ಓಡಾಡಿದೆ ಕೂಡ, ಸಿನಿಮಾ ತೆಗಿಯೋಕ್ಕಾಗಲಿಲ್ಲ. ಯಾಕಂದರೆ ನನಗೆ ಅಷ್ಟೊಂದು ಅನುಕೂಲಗಳಿರಲಿಲ್ಲ ಆಗ. ಬಟ್ ನನ್ನ ಮಗ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದಾಗ 7 ವರ್ಷದಿಂದನೂ ಸಿನಿಮಾ ಮಾಡಬೇಕು ಅಂತ ಅವನು ಬರೀ ಸಿನಿಮಾಗೆ ಬಂದು ಚಾಲೆಂಜಾಗಿ ತಗೊಂಡು ಈಗ ಸಿನಿಮಾ ಆಗಿ ಬಂದಿದೆ. ಅದರಲ್ಲೂ ಕೂಡ ಒಂದು NR ಸಂಸ್ಥೆ ಅನ್ನೋದು ಹುಟ್ಟಾಕಬೇಕು. N ಅಂದರೆ ನೀಲೇರಿ, R ಅಂದರೆ ನಮ್ಮ ತಂದೆ ಹೆಸರು ರಾಮಸಾವಪ್ಪ ಅನ್ನೋದು. ಸ್ವಲ್ಪ ಹೆಸರಿರ್ತಕ್ಕಂಥ ನಮ್ಮ ತಂದೆ, ಅವರ ಹೆಸರನ್ನು ಉಳಿಸ್ಬೇಕು ಅಂತೇಳಿ ಅನೇಕ ಡೈರೆಕ್ಟ್ರುಗಳು ಅನೇಕ ಕಥೆಗಳನ್ನು ಹೇಳಿದ್ರು. ಬಟ್ ಆ ಸಂಸ್ಥೆಗೆ ಒಳ್ಳೆ ಕಥೆಯನ್ನು ಫಸ್ಟ್ ಕೊಡಬೇಕು ಅಂತ ಉದ್ದೇಶ ಇಟ್ಕೊಂಡು ಕೃತ್ವಿಕು ಮುಕುಂದು ಬಂದು ಈ ಸಿನಿಮಾ ಕಥೆಯನ್ನು ಹೇಳಿ ನನಗೆ ಒಪ್ಪಿಸಿ, ನನಗೂ ಇಷ್ಟ ಆಯಿತು. ತುಂಬ ಅದ್ಭುತವಾಗಿ ಸಿನಿಮಾ ಬಂದಿದೆ, ನೋಡಿದ್ದೀನಿ ಕೂಡ. ಏನೋ ಬೇಕಾಬಿಟ್ಟು ಬರ್ತಾರೆ, ಮಾಡ್ತಾರೆ, ಅದಕ್ಕೆ ಜೀವ ತುಂಬಲ್ಲ, ಇಲ್ಲ ಏನೋ ಕೊರತೆ ಮಾಡೋಗ್ತಾರೆ. ಆದರೆ ಈ ಸಿನಿಮಾಗೆ ಯಾರೇ ನಮ್ಮದು ಟೆಕ್ನಿಷಿಯನ್ಸ್, ಎಲ್ಲ ಟೆಕ್ನಿಷಿಯನ್ಸ್ ಇರ್ಬೋದು, ಯಾರಿಗೂ ನಾನು ಒಂದು ಸ್ವಲ್ಪನೂ ತೊಂದರೆ ಮಾಡಿಲ್ಲ, ತೊಂದರೆ ಮಾಡಿಕೊಡ್ದು. ಒಳ್ಳೆ ರೀತಿಯಲ್ಲೇ ನಡಿಬೇಕು ಸಿನಿಮಾ, ಯಾರಿಗೂ ನನ್ನಿಂದ ತೊಂದರೆ ಆಗ್ಕೊಡ್ದು, ನಮಗೂ ಅವರಿಂದ ತೊಂದರೆ ಆಗ್ಕೊಡ್ದು ಅನ್ನೋ ಉದ್ದೇಶದಿಂದ ಈ ಸಿನಿಮಾ ಆಯಿತು. ತುಂಬ ಚೆನ್ನಾಗಿ, ತುಂಬ ಅದ್ಭುತವಾಗಿ, ಏನೂ ತೊಂದರೆ ಇಲ್ದಿರ ಸಿನಿಮಾ ಮುಗಿದಿದೆ. ಒಂದು ಸೆನ್ಸಾರ್ ಸರ್ಟಿಫಿಕೇಟು ಬಂದಿದೆ. ಈಗ ರಿಲೀಸು, ಇವತ್ತು ಟೀಸರ್ ರಿಲೀಸ್ ಮಾಡ್ತಾ ಇದ್ದೀವಿ. ಟೀಸರ್ ನೋಡಿದೆ, ನಾನು ಮೊದಲೇ ನೋಡಿದ್ದೆ, ಈಗ GT ಮಾಲಲ್ಲಿ ನೋಡಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಬಟ್ ಈ ಸಿನಿಮಾ ಕೂಡ ತುಂಬ ಅದ್ಭುತವಾಗಿದೆ. ನಾನು ಎಲ್ಲರೂ ಕೇಳೋದು ಏನೋ ಮಾಡಿಬಿಟ್ಟಿದ್ದೀನಿ, ಏನೋ ಹೇಳ್ತಾರೆ ಎಲ್ಲ ನಿರ್ಮಾಪಕರು, ಪ್ರೊಡ್ಯೂಸರ್ಸು, ಡೈರೆಕ್ಟ್ರು ಎಲ್ಲನೂ. ನಾನು ಹಂಗೆ ಹೇಳಲ್ಲ. ಸಿನಿಮಾ ದಯವಿಟ್ಟು ಸಿನಿಮಾ ವೀಕ್ಷಕರು ನೋಡಿ, ಸಿನಿಮಾ ತುಂಬ ಚೆನ್ನಾಗಿದೆ. ಈಗ ಟೀಸರ್ ರಿಲೀಸ್ ಮಾಡಿದ್ದೀವಿ, ಇನ್ನೊಂದು 4-5 ದಿನಕ್ಕೆ ಒಂದೊಂದು ಹಾಡುಗಳನ್ನು ಕೂಡ ಮಾಡಿದ್ದೀವಿ. ಈ ಹಾಡುಗಳು ತುಂಬ ಅದ್ಭುತವಾದ ಹಾಡುಗಳು. ಒಂದೊಂದು ಹಾಡು ಬಿಟ್ರೂ ಒಂದೊಂದು ಈ ಸಿನಿಮಾಗೆ ಸಂದೇಶ. ಒಂದು ಹಾಡು ಬಿಟ್ಟರೆ ಈ ಸಿನಿಮಾ ನೋಡಬೇಕು ಅಂತ ಪ್ರತಿಯೊಬ್ಬರು ಅನಿಸ್ಬೇಕು. ಆ ರೀತಿ 4 ಹಾಡಿದೆ, 4 ಕೂಡ ತುಂಬ ಅದ್ಭುತವಾದಂಥ ಹಾಡುಗಳು. ನನಗೆ ತುಂಬ ಇಷ್ಟವಾದದ್ದು ಮೊದಲನೇದು ಪ್ರಮೋದ್ ಮರವಂತೆ ಸರ್ ಸಾಹಿತ್ಯ ಬರೆದಿದ್ದಾರೆ, ಮಳೆಯಾಗೋ ಮೊದಲೇ ಅಂತೇಳಿ. ತುಂಬ ಇಷ್ಟ ಆಯಿತು ಸರ್. ಬೇರೆ ಬೇರೆ ಸಿಂಗರ್ಸ್ನ ನಾನು ಸೆಲೆಕ್ಟ್ ಮಾಡಿದ್ದಕ್ಕೆ ನನಗೆ ಸೋನು ನಿಗಮ್ ಕೈಯಲ್ಲಿ ಆಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಅದು ಕಾರಣಾಂತರದಿಂದ ಆಗದೆ ಅರ್ಮಾನ್ ಮಲ್ಲಿಕ್ ಆಡಿದ್ದಾರೆ. ತುಂಬ ಜನ ನನ್ನ ಹತ್ರ ಇರೋ ಸಾಂಗ್ಸ್ನ ಕೇಳಿದ್ರೆ ತುಂಬ ಇಷ್ಟಪಟ್ಟರು. ಎರಡನೇದಾಗಿ ಕೆ ಕಲ್ಯಾಣ್ ಸರ್ ಒಂದು ಬರೆದಿದ್ದಾರೆ, ಅದು ಬಣ್ಣದ ಬದುಕಿದು ಅಂತ. ತುಂಬ ಎಲ್ಲರ ಜೀವನದಲ್ಲಿ ಇರ್ತಕ್ಕಂಥ ಕಥೆನೇ ಇದು ಹಾಡು. ಅನನ್ಯ ಭಟ್ ಆಡಿದ್ದಾರೆ, ಅದು ತುಂಬ ಅದ್ಭುತವಾದ ಹಾಡು. ಮೂರನೇದಾಗಿ ಧನಂಜಯ ರಂಜನ್ ಅಂತ, ಅದು ಯುವ ಪೀಳಿಗೆಗೆ ಹೊಸದೊಂದು ಪ್ರೀತಿಯನ್ನು ಅಂತೇಳಿ ಮಾಡಿದ್ದಾರೆ. ಅದು ತುಂಬ ವಿಶೇಷವಾಗಿದೆ, ನನಗೂ ಇಷ್ಟ, ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ಗೂ ಇಷ್ಟ ಆಗುತ್ತೆ. ಇನ್ನು ಸಾಯಿ ಸರ್ವೇಶ್ವರ್ ಅಂತ ಬರೆದಿದ್ದಾರೆ. ತುಂಬ ನಾನು ಮುಕ್ತಿಯಲ್ಲಿ ರಾಕ್ಷಸನು ಇವನೇನೆ, ರಕ್ಷಕನು ಇವನೇನೆ ಅಂತೇಳಿ ಅವ್ರು ಹುಡುಕ್ತಾ ಇದ್ದೆ. ಈ ಹಾಡು ಸಾಹಿತ್ಯ ಬರೆದಂಥವ್ರು ಯಾರು ಅಂದರೆ ನಮ್ಮ ವೀರ್ ಸಮರ್ಥ್ ಸರ್ ಜೊತೆಯಲ್ಲೇ ಇದ್ದಾರೆ, ಅವ್ರ ಸ್ನೇಹಿತರು ಕೂಡ. ಅದು ತುಂಬ ಇಷ್ಟ ಆಯಿತು. ಆಮೇಲೆ ಇದಕ್ಕೆ ಮ್ಯೂಸಿಕ್ ಡೈರೆಕ್ಟ್ರು ವೀರ್ ಸಮರ್ಥ್ ಸರು ಯಾರನ್ನ ಮಾಡಬೇಕು ಹುಡುಕಿ ಒಂದು ಸರಳ ಪ್ರೇಮ ಕಥೆ ಅಲ್ವಾ, ಅದರಲ್ಲಿ ನಮ್ಮ ಕಾರ್ತಿಕ್ ಹೇಳಿದ್ರು, ನಮ್ಮ ಮುಕುಂದ್ ಹೇಳಿದ್ರು, ಇಲ್ಲ ಇವ್ರಿಗೆ ಕೊಡಬೇಕು ಅಂತೇಳಿ ಅವ್ರು ಕೊಟ್ಟಿದ್ದಕ್ಕೂ ತುಂಬ ಖುಷಿಯಾಗಿ ನನಗೆ ವೀರ್ ಸಮರ್ಥ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಬಟ್ ತುಂಬ ಚೆನ್ನಾಗೂ ಬಂದಿದೆ ಸಿನಿಮಾ. ಎಲ್ಲ ಕತೆ ಇರ್ಬೋದು, ಪ್ರತಿಯೊಂದು ಇರ್ಬೋದು. ಆಮೇಲೆ ಡೈರೆಕ್ಟರ್ ಕಾರ್ತಿಕ್ ತುಂಬ ಒಳ್ಳೆ ಹುಡುಗ ಅಂದರೆ ನಾನು ನೋಡಿದ್ದೀನಿ ಪ್ರಪಂಚ, ಜೀವನ, ಜನ. ಬಟ್ ಕಾರ್ತಿಕ್ ಸ್ವಲ್ಪ ವಿಶೇಷವಾಗಿದ್ದಾನೆ. ಕೃತ್ವಿಕ್ ಆಗಿದೆಯಾ? ನಾನು ಕಾರ್ತಿಕ್ ಅಂತೀನಿ, ಯಾಕಂದರೆ ಕೃತ್ವಿಕ್ ಮರ್ತೋಗ್ತೀನಿ. ಸರ್, ನಾವು ವೃತ್ತಿ ಏನೂ ಇಲ್ಲ, ಓಡಾಟ. ಸ್ವಲ್ಪ ರಾಜಕೀಯದಲ್ಲಿದ್ದೆ, ಈಗ ರಾಜಕೀಯನೂ ಇಲ್ಲ. ಈಗ ಸಿನಿಮಾಗೆ ಬಂದಿದ್ದೀನಿ. NR ಸ್ಟುಡಿಯೋ ಒಂದು ಸ್ಥಾಪನೆ ಮಾಡಿದ್ದೀವಿ ನಮ್ಮ ತಂದೆ ಹೆಸರಲ್ಲಿ. ಅದನ್ನು ಸ್ವಲ್ಪ ಇನ್ನೂ ಮುಂದುವರಿಸಬೇಕು, ಈ ಸಂಸ್ಥೆಗೆ ಒಳ್ಳೆ ಸಿನಿಮಾಗಳು ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಇಟ್ಕೊಂಡು ಮೊದಲನೇ ಚಿತ್ರ ಇದು ಲವ್ ಸೀಸನ್ಸ್ ಅಂತ. ಮೊದಲು ಸಿನಿಮಾ ಇದು ಅಮರ ಮಧುರ ಪ್ರೇಮ. ಈ ಸಿನಿಮಾ ಕತೆ, ಇದ್ರ ಹೆಸರು ಏನಪ್ಪ ಕೃತ್ವಿಕ್, ಅದು ಬದಲಾಗಿ ಹೆಸರು ಯಾರೋ ಒಂದು ಬೇರೆಯವರು ಇಟ್ಟಿರೋದ್ರಿಂದ ಇದು ಲವ್ ಸೀಸನ್ಸ್. ಟ್ಯಾಗ್ಲೈನ್ ಅಮರ ಮಧುರ ಪ್ರೇಮ ಆಯಿತು. ಬಟ್ ಏನು ಸಿನಿಮಾ ಹೆಸರು ಅಮರ ಮಧುರ ಪ್ರೇಮ ಇದೆ ಮೊದಲನೇದು,
ತುಂಬ ಸಿನಿಮಾ ನೋಡ್ತಾ ಇದ್ದರೆ ಆ ಮ್ಯೂಸಿಕ್ಕು ಇನ್ನೊಂದು ಮತ್ತೊಂದು ನೀವು ಪ್ರತಿಯೊಂದು ಒಂದು ಹಾಡು ಬಿಟ್ಟಾಗಲೂ ನಿಮಗೆ ಅನಿಸುತ್ತೆ ಇಷ್ಟು ಸುಂದರವಾಗಿದೆ ಈ ಸಿನಿಮಾ ನೋಡಬೇಕು ಅಂತ. ಅದಕ್ಕೆ ನಾನು ಮತ್ತೆ ತುಂಬ ಹೇಳಲ್ಲ ನನ್ನ ಸಿನಿಮಾ ಅಂತ. ನೀವೇ ಪ್ರತಿಯೊಂದು ಹಾಡನ್ನ ವೀಕ್ಷಣೆ ಮಾಡ್ತೀರಿ, ಸಿನಿಮಾ ನೋಡಬೇಕು ಅಂತ ಅನಿಸುತ್ತೆ. ನನ್ನ ಮಗ ಮುಕುಂದು ಇದು ಅವನ ಕನಸು, ತುಂಬ ಚೆನ್ನಾಗಿ ಮಾಡಿದ್ದಾನೆ, ನನಗಿಷ್ಟ ಆಯಿತು, ನೋಡಿದವ್ರಿಗೂ ತುಂಬ ಇಷ್ಟ ಆಗುತ್ತೆ. ಸರ್ ನಾನು ಇಲ್ಲ ಸರ್, ಈಗ ಏನು ಆರಾಮಾಗಿ ಏನು ಬಿಸ್ನೆಸ್ ಏನಿಲ್ಲ, ಸುಮ್ಮನೆ ಓಡಾಡ್ಕೊಂಡಿದ್ದೀನಿ ಸರ್. ಇಲ್ಲ ಸರ್, ಆ ಥರ ಮನಿ ಏನಿಲ್ಲ. ನನ್ನ ಮನಿ ಅಂದರೆ ನಾನೇ ರಿಯಲ್ ಎಸ್ಟೇಟು ಅದೇ ಜಮೀನು ಮಾರಬೇಕು, ಇದು ಜಮೀನು ಮಾರೇ ಮಾಡಿದ್ದೀನಿ, ಏನು ತೊಂದರೆ ಇಲ್ಲ. ಅದನ್ನೇನು ನಾನು ದೊಡ್ಡದಾಗೇನು ನಾನು ಜಮೀನು ಮಾರಾಕಿದ್ದೀನಿ, ನಾನು ಸಿನಿಮಾ ಮಾಡಿದ್ದೀನಿ ಅವೆಲ್ಲ ಹೇಳಲ್ಲ. ಮಾಡಿದ್ದೀನಿ, ಇನ್ನು ಮುಂದೆ ಮಾಡೋ ಅಂಥದ್ದು ಏನು ದೇವರು ಏನು ತೊಂದರೆ ಇಲ್ಲ, ಮಾಡ್ತೀನಿ. ಅಲ್ಲ, ನಾವು ಶಕ್ತಿಯುತವಾಗಿ ಇಟ್ಕೊಂಡೇ ಸಿನಿಮಾ ಮಾಡ್ತೀನಿ. ನಂದೆಲ್ಲ ಏನೋ ಪಣಕ್ಕಿಟ್ಟು ಮಾಡಲ್ಲ. ನನಗೆ 50 ವರ್ಷ ಸರ್, 99ರಲ್ಲಿ ತುಂಬ ಅಧ್ಯಯನ ಮಾಡಿಬಿಟ್ಟಿದ್ದೀನಿ ನನ್ನ ಜೀವನ. ಈಗ ಹೇಳ್ತೀನಲ್ಲ, ಎಲ್ಲ ನಾನು ಶಕ್ತಿಯುತವಾಗಿ ಇದ್ಕೊಂಡು ಸಿನಿಮಾ ಮಾಡ್ತೀನಿ. ಇಲ್ಲ ಸರ್, ಅದಕ್ಕೋಸ್ಕರ ನನ್ನ ಮಗ ಮಾಡಿದ್ದಾನೆ. ನಾನು ಮಾಡಬೇಕು ಅಂದ್ಕೊಂಡಿದ್ದೆ, ಅವಕಾಶ ಸಿಗಲಿಲ್ಲ ಸರ್. ಸಿನಿಮಾ ಈಗ ನಾನು ಹೇಳ್ಕೊಡೋದು, ಈ ಸಿನಿಮಾನ ನಾನು ಅದಕ್ಕೆ ಒಂದೊಂದು ಹಾಡು ಬಿಟ್ಟಾಗೂ ನಿಮಗೆ ಸಿನಿಮಾ ಅದೇ ಆ ಹಾಡಲ್ಲೇ ಹೇಳ್ಬಿಡುತ್ತೆ. ಸೀಸನ್ಸ್ ಅನ್ನೋದು 3 ಸೀಸನ್ಸ್ ಇದೆ, ಅದನ್ನು ನೀವು ನೋಡ್ಬೇಕು ಸರ್, ಸಸ್ಪೆನ್ಸ್ ಆಗಿಡ್ಬೇಕು. ಇದನ್ನು ಸಿನಿಮಾ ಒಂದೊಂದು ಹಾಡು ಬಿಟ್ರು ಒಂದೊಂದು ಸಂದೇಶ ಕೊಡುತ್ತೆ. ಇದೇ ಸಿನಿಮಾ. ಮ್ಯೂಸಿಕ್ಕು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ವೀರ್ ಸಮರ್ಥ್ ಸರು, ಅವರು ಫಸ್ಟು ಧನ್ಯವಾದಗಳು ಹೇಳಬೇಕು. ಎರಡನೇದಾಗಿ ಕಾರ್ತಿಕ್ ಇದಕ್ಕೆ ತುಂಬ ಸಮಯ ಕೊಟ್ಟು, ಆಮೇಲೆ ನಿಷ್ಠಾವಂತ. ನನ್ನ ಗಮನದಲ್ಲಿ, ನನ್ನ ಜೀವನದಲ್ಲಿ ನಮ್ಗೆ ವಿದ್ಯೆ ಕಡಿಮೆ, ಆದರೆ ಜನನ್ನ ತುಂಬ ನೋಡಿದ್ದೀನಿ, ಜನಗಳ ಜೊತೆ ಇದ್ದೀನಿ. ಬಟ್ ಕಾರ್ತಿಕ್ಗೆ ಮುಂದಿನ ದಿನಗಳು ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಒಂದು ಭರವಸೆ. ಟೋಟಲ್ ಟೀಮ್ ನನಗೆ ಯಾರೂ ತೊಂದರೆ ಮಾಡಿಲ್ಲ, ಇನ್ನು ಹೆಸರುಗಳು ಹೇಳೋಕ್ಕಾಗಲ್ಲ. ಬಟ್ ತುಂಬ ಎಲ್ಲರೂ ಈ ಸಿನಿಮಾಗೆ ಸಹಕಾರ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು, ರಾಜೇಶ್ ನಟರಂಗ್ ಆಗ್ಬೋದು, ನಮ್ಮ ಸಂಗೀತ ಅನಿಲ್ ಮೇಡಮ್ ಆಗ್ಬೋದು, ಆಮೇಲೆ ಕಾರ್ತಿಕ್ ಆಗಿರ್ಬೋದು, ಆಮೇಲೆ ಇನ್ಯಾರು ನಮ್ಮ ವೀರ್ ಸಮರ್ಥ್ ಸರ್ ಆಗಿರ್ಬೋದು, ಸಾಯಿ ಸರ್ವೇಶು, ಪ್ರಮೋದ್ ಮರುವಂತೆ, ಧನಂಜಯ್ ರಂಜನ್ ಸರು, ಕೆ ಕಲ್ಯಾಣ್ ಸರು, ಆಮೇಲೆ ಮಂಡ್ಯ ರಮೇಶ್ ಸರು, ಹುಲಿ ಕಾರ್ತಿಕ್ ಸರ್ ಬಂದಿದ್ದಾರಾ ಇಲ್ಲ, ಚೇತನ್ ದುರ್ಗ ಅವರು ಬಂದಿದ್ದಾರೆ. ಈಗ ಚಂದನಗೌಡ ಅವರು ಹೀರೋಯಿನ್ ಲೇಟಾಗಿ ಬಂದರು, ತಡವಾಗಿ. ಅವರು ಶ್ವೇತಾ ಅಂತ ಹೀರೋಯಿನ್ ಇನ್ನೊಬ್ಬರು, ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ವಿನಾಯಕ್ ಸರ್ ಅಂತ ಅವರು ಸಹಕಾರ ತುಂಬ ಇದೆ. ಮಗಳು ಯಾರು ಆದ್ಯ ಅಂತ ಅವರು ಬಂದಿದ್ದಾರೆ. ಹೆಸರುಗಳು ದಯವಿಟ್ಟು ಎಲ್ಲರದ್ದು ಹೇಳೋಕ್ಕಾಗಲ್ಲ. ನಮ್ಮ ಸಿನಿಮಾಗೆ ಎಲ್ಲರದ್ದು ಪ್ರಯತ್ನ, ಎಲ್ಲರದ್ದು ಕಷ್ಟನೂ ಈ ಸಿನಿಮಾ ಮಾಡೋಕ್ಕೆ ಒಂದು ನಮ್ಗೆ ಅವಕಾಶ ಮಾಡಿಕೊಟ್ಟಿದೆ. ಸಿನಿಮಾ ತುಂಬ ಚೆನ್ನಾಗಿದೆ, ನೋಡಿ. ಯಾಕಂದರೆ ಕನ್ನಡ ಸಿನಿಮಾ ಅಂದರೆ ಈಗೇನೋ ಏನೋ ತೆಗೆದಿರ್ತಾರೆ, ಏನೋ ಮಾಡ್ತಾರೆ, ಹೋಗ್ತಾರೆ, ಸುಮ್ಮನೆ ಪ್ಯಾಷನ್ಗೆ ಮಾಡಿರ್ತಾರೆ, ಆ ಥರ ತೆಗೆದಿಲ್ಲ. ಇದು ತುಂಬ ಲವ್ ಸೀಸನ್ಸ್ ಅಂದರೆ ತುಂಬ ಪ್ರೀತಿ ಇಟ್ಕೊಂಡು ಮಾಡಿರ್ತಕ್ಕಂಥ ಸಿನಿಮಾ. ಚೆನ್ನಾಗಿದ್ದರೆ ದಯವಿಟ್ಟು ಸಹಕಾರ ಕೊಡಿ. ಪ್ರತಿಯೊಂದು ನಿಮ್ಗೆ ಈಗ ಟೀಸರಿಂದ ಪ್ರಾರಂಭ ಆಗುತ್ತೆ, ಟೀಸರ್ ಚೆನ್ನಾಗಿದೆ ಅಂತ ಸಂಗೀತ ಮೇಡಮ್ ಹೇಳಿದ್ರು ಈಗ ನನಗೆ. ಬಟ್ ನೀವೆಲ್ಲ ನೋಡಿದಾಗ ನಂತರ ಹಾಡುಗಳು ಬರುತ್ತೆ, ಅದು ಒಂದೊಂದಾಗಿ ಆ ಸಿನಿಮಾ ಸಂದೇಶವನ್ನು ಹಾಡುಗಳೇ ಕೊಡುತ್ತೆ, ಆ ಮ್ಯೂಸಿಕ್ಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ದಯವಿಟ್ಟು ಸಹಕಾರ ಕೊಡಿ. ಎಲ್ರಿಗೂ ನಮಸ್ಕಾರ. ಅವ್ರು ಹೇಳಿದ್ರು ನಟನ ಮತ್ತು ನಿರ್ದೇಶಕನ ಮತ್ತು ನಿರ್ಮಾಪಕರ ಮೊದಲನೇ ಸಿನಿಮಾ ಅಂತ. ಅದು ನಂಬರಲ್ಲಿ ಹೌದು, ಫಸ್ಟ್ ಸಿನಿಮಾ ಅಂತ. ಬಟ್ ನಮಗೆ ಪ್ರತಿ ಕೆಲಸನೂ ಹೊಸದು ಮತ್ತು ಆಗ್ತಾನೆ ಶುರು ಆಗುತ್ತೆ. ಹಾಗಾಗಿ ನಮಗೆ ಎಲ್ಲ ಅನುಭವನೂ ಫ್ರೆಶ್ ಆಗಿ ಆಗ್ತಿರುತ್ತೆ. ಅವ್ರಿಗೂ ನಮಗೂ ದೊಡ್ಡ ವ್ಯತ್ಯಾಸ ಇಲ್ಲ, ಬರೀ ನಂಬರ್ ಅಷ್ಟೇ ವ್ಯತ್ಯಾಸ. ಯಾಕೆಂದರೆ ನಮಗೆ ನಟರಿಗಿರ್ಬೋದು ಅಥವಾ ಎಲ್ಲರಿಗೂ ಇರ್ಬೋದು, ಯಾವುದೇ ಒಂದು ಸಿನಿಮಾ, ಯಾವುದೇ ಪ್ರಾಜೆಕ್ಟ್ ಆಗಲಿ, ಅದು ನಮಗೆ ಮುಂದಿನ ಕೆಲಸಕ್ಕೆ ಒಂದು ಬಯೋಡೇಟಾ ಇದ್ದಾಗೆ. ಸರ್ ನಾವು ಈ ಸಿನಿಮಾದಲ್ಲಿ ನೋಡಿ ಸರ್ ಹಿಂಗೆ ಮಾಡಿದ್ದೀವಿ, ನಮಗೊಂದು ಚಾನ್ಸ್ ಕೊಡಿ ಅಂತ ಕೇಳೋಕ್ಕೋ, ಅಥವಾ ಅವರೇ ನಮ್ಮನ್ನು ನೋಡಿ ಆ ಸಿನಿಮಾದಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಚಾನ್ಸ್ ಕೊಡೋಕ್ಕೋ ಒಂದು ಸರ್ಟಿಫಿಕೇಟ್ ಇದು. ಹಾಗಾಗಿ ನಮ್ಗೆ ಆ ಭಯ ಯಾವಾಗಲೂ ಇರುತ್ತೆ, ಹಾಗೇ ಒಂದು ಜವಾಬ್ದಾರಿ ಕೂಡ ಇರುತ್ತೆ. ಓಕೆ, ಮುಕುಂದ್ ರಾಮಸ್ವಾಮಿ ಹೊಸದಾಗಿ ನಾಯಕ ನಟ ಪರಿಚಯ ಆಗ್ತಾ ಇದ್ದಾನೆ ಕನ್ನಡ ಜಗತ್ತಿಗೆ. ವೆಲ್ಕಮ್ ಮುಕುಂದ್, ಒಳ್ಳೆಯದಾಗಲಿ ನಿಮಗೆ. ಆ್ಯಂಡ್ ಕೃತ್ವಿಕ್, ನಾನು ಹೊಯ್ಸಳ ಸಿನಿಮಾದಲ್ಲಿ ಅವರು ಅಸೋಸಿಯೇಟಾಗಿ ಕೆಲಸ ಮಾಡಿದರು, ಅವ್ರ ಜೊತೆ ಕೆಲಸ ಮಾಡಿದ್ದೆ. ಫಸ್ಟ್ ಟೈಮ್ ನಿರ್ದೇಶನ ಮಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ನಮ್ಮ ಮಂಜುನಾಥ್ ಸರ್, ಫಸ್ಟ್ ಟೈಮ್ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀರಿ, ಒಳ್ಳೆಯದಾಗಲಿ ನಿಮಗೆ. ಇನ್ನೂ 100 ಚಿತ್ರಗಳು ಬರಲಿ, ಅದರಲ್ಲಿ ಅಟ್ಲೀಸ್ಟ್ ಒಂದು 90 ಸಿನಿಮಾದಲ್ಲಿ ನಂಗೊಂದು ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಕ್ಕಲಿ. ಆ್ಯಂಡ್ ಸಿನಿಮಾ ಬಗ್ಗೆ ಈಗಲೇ ಹೇಳೋದು ಬೇಡ, ಇನ್ನೂ ಸುಮಾರು
ಹಾದಿಯನ್ನು ಸವಿಸೋದಿದೆ. ಇನ್ನೂ ಒಂದು 15 ದಿವಸದಾದ್ಮೇಲೆ ಇನ್ನೊಂದು ಏನೋ ಒಂದು ಅಚ್ಚರಿ ಬರುತ್ತೆ, ಇನ್ನೊಂದು 30 ದಿವಸ ಆದಮೇಲೆ ಇನ್ನೇನೋ ಒಂದು ಅಚ್ಚರಿ ಬರುತ್ತೆ. ಬಟ್ ಒಂದು ಸುಮ್ಮನೆ ಸೂಕ್ಷ್ಮವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಈ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೇಂಗೆದಲ್ಲಿ ಅನುಪಮ್ ಖೇರ್ ಶಾರುಖ್ ಖಾನ್ ಒಂದು ಮಾತು ಹೇಳ್ತಾನೆ, ಮೊಹಬ್ಬತ್ ಕಾ ನಾಮ್ ಕಲ್ ಬಿ ಮೊಹಬ್ಬತ್ತಾ ಬೇಟಾ, ಆಜ್ ಬಿ ಹೇ ಅವ್ರ ಕಲ್ ಬಿ ಮೊಹಬ್ಬತ್ ಇರೇಗಾ ಅಂತ. ಸೊ ಈ ಲವ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಇದು ಯಾವತ್ತೂ ಸಾಯದೇ ಇರುವಂಥ ಒಂದು ಕಾನ್ಸೆಪ್ಟು. ಅಂದರೆ ಎಷ್ಟೇ ಫೈಟಿಂಗ್ ಸಿನಿಮಾಗಳು ಬರಲಿ ಅಥವಾ ಏನೇ ಒಂದು ಸಸ್ಪೆನ್ಸ್ ಸಿನಿಮಾಗಳು ಬರಲಿ, ಇದು ಮಾತ್ರ ಶಾಶ್ವತವಾಗಿರುತ್ತೆ. ಆ ಪ್ರೀತಿಯನ್ನು ಇಟ್ಟುಕೊಂಡು ಹೊಸದಾಗಿ ಕಥೆಯನ್ನು ಹೇಳುವ ಪ್ರಯತ್ನವನ್ನು ನಮ್ಮ ನಿರ್ದೇಶಕರು ಮಾಡಿದ್ದಾರೆ. ಅವರೇ ಬರೆದು ಸ್ವತಃ ನಿರ್ದೇಶನ ಮಾಡ್ತಾ ಇದ್ದಾರೆ. ನಾನು ಬಹಳ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ ಇದನ್ನು ಜನ ಹೇಗೆ ರಿಸೀವ್ ಮಾಡ್ತಾರೆ ಅಂತ. ನಮ್ಮ ಕೆಲಸ ಮಾಡೋದಷ್ಟೇ ನಮ್ಮದಾಗಿರುತ್ತೆ. ಯಾಕಂದರೆ ಈಗಿನ ಈ ಹೊಸ ತಂಡ ಅಥವಾ ಹೊಸ ಯೋಚನೆಗಳೇನಿದೆಯಲ್ಲ, ಅದನ್ನು ತಿಳ್ಕೊಳ್ಳೋ ನಮಗೂ ಕುತೂಹಲ ಇದೆ. ಸೊ ಹಾಗಾಗಿ ನಾವು ಜಾಸ್ತಿ ಇಂಟರ್ಫಿಯರ್ ಆಗೋಕ್ಕೆ ಹೋಗಲ್ಲ. ಅಂದರೆ ಏನೋ ಒಂದು ಲವ್ ಸ್ಟೋರಿ ಹೇಳಬೇಕು ಅಂದರೆ, ಸರ್ ಜಗತ್ತು ಇವಾಗ ಹೀಗಿದೆ ಸರ್, ಪ್ರೀತಿಯ ವ್ಯಾಖ್ಯಾನ ಹೀಗಿದೆ ಸರ್ ಅಂತ ಅವ್ರು ಹೇಳ್ತಾರೆ, ಅಥವಾ ಆ ಥರದೊಂದು ಕತೆ ಮಾಡಿರ್ತಾರೆ. ಪಾತ್ರವಾಗಿ ಮಾತ್ರ ನಾವು ನಮ್ಮ ಕೆಲಸವನ್ನು ನಿಭಾಯಿಸಿದ್ದೀವಿ. ಅದೇ ಕೂಡ ಈ ಸಿನಿಮಾದಲ್ಲೂ ಆಗಿದೆ. ಆ್ಯಂಡ್ ಇಷ್ಟು ಹೇಳಬಲ್ಲೆ ಸದ್ಯಕ್ಕೆ. ಹಾಡುಗಳು ಚೆನ್ನಾಗಿದೆ ಅಂತ ಸರ್. ಹೊಸಬರ ಪ್ರಯತ್ನ ಸರ್. ಅಂದರೆ ಎರಡು ಸ್ವಾರ್ಥ ಹೇಳ್ಬಿಡ್ತೀನಿ. ಒಂದು, ನಾವು ಚಲಾವಣೆಯಲ್ಲಿ ಇಲ್ಲದೆ ಇದ್ರೆ ಔಟ್ಡೇಟೆಡ್ ಆಗ್ಬಿಡ್ತೀವಿ ಸರ್. ಅಂದರೆ ಬರೀ ಹಳಬರು ಸಿನಿಮಾ ಮಾಡ್ತೀವಿ, ನನಗೆ ಗೊತ್ತಿರೋರ ಜೊತೆ ಕಂಫರ್ಟಬಲ್ ಆಗಿರೋರ ಜೊತೆ ಸಿನಿಮಾ ಮಾಡ್ತೀನಿ. ನಮಗೂ ಒಂದಷ್ಟು ಹೊಸ ಚಾಲೆಂಜಸ್ ಬೇಕು. ಪ್ರಸ್ತುತವಾಗಿರೋದಕ್ಕೆ ಫಸ್ಟ್ ಹೊಸಬರು ಅಂತ ಬಂದು ಕೂಡಲೇ ಅವ್ರದ್ದೇನೋ ಒಂದು ಥಾಟ್ ಇದೆ ಅಂದ ಕೂಡಲೇ ಮಾಡಬೇಕು ಅಂತ ಅನ್ಸುತ್ತೆ, ವಿತ್ ಅಗೇನ್ ಕಂಡೀಷನ್ಸ್ ಎಲ್ಲವೂ. ಅದು ಹಣಕಾಸಿಂದಿರ್ಬೋದು, ಪಾತ್ರದ್ದಿರ್ಬೋದು, ಎರಡು. ಆ್ಯಂಡ್ ಅಫ್ಕೋರ್ಸ್ ನಾನು ಆಗಲೇ ಹೇಳಿದಾಗ ಕೃತ್ವಿಕ್ ಜೊತೆ ಕೆಲಸ ಮಾಡಿದ್ದೆ ಹೊಯ್ಸಳದಲ್ಲಿ. ಸೊ ಅವ್ರನ್ನ ನೋಡಿದ್ದೆ ಸ್ವತಃ, ಅವರು ಯೋಚನೆ ಏನು, ಹೇಗೆ ಕೆಲಸ ಮಾಡ್ತಾರೆ ಅಂತ. ಸೊ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ ಅಂತ ಒಂದಿತ್ತು. ಆ್ಯಂಡ್ ಇವತ್ತು ಎಸ್ಪೆಷಲಿ ಆಫ್ಟರ್ ಕೋವಿಡ್ ಈ ಥರದ ಕತೆ ಹೇಳಬಾರ್ದು, ಈ ಥರದ ಕತೆ ಹೇಳಬೇಕು ಅನ್ನೋದು ಏನೂ ಇಲ್ಲ. ಯು ನೆವರ್ ನೋ ಯಾವಾಗ ಏನು ಕ್ಲಿಕ್ ಆಗುತ್ತೆ ಅಂತ. ಸೊ ಹಾಗಾಗಿ ಯಾಕೆ ಆ ಪ್ರಯತ್ನದ ಭಾಗವಾಗಿರಬೇಕು ಅಂತ ಒಪ್ಕೊಂಡೆ ಸರ್. ಪಾತ್ರ ಅಪ್ಪನ ಪಾತ್ರ. ಯಾರಪ್ಪ, ಅಪ್ಪನಾಗಿ ಏನು ಮಾಡ್ತೀನಿ ಅದೆಲ್ಲ ಸ್ವಲ್ಪ ಬರ್ತಾ ಬರ್ತಾ ಹೇಳೋಣ ಅಂತ. ಸದ್ಯಕ್ಕೆ ಇದೊಂದು ಹಂಗೆ ಉಳಿಸ್ಕೊಳ್ಳೋಣ. ಎಸ್ ಕಾರ್ಮಿಕ, ಮಿಡ್ಲ್ ಕ್ಲಾಸ್ ಅಪ್ಪ, ಒಳ್ಳೆ ಅಪ್ಪ. ಸಾಕಲ್ಲ ಎಷ್ಟು? ಎಸ್ ಸರ್, ನಾನು ಸ್ವಲ್ಪ ಅರ್ಜೆಂಟಲ್ಲಿದ್ದೀನಿ, ಚಿತ್ರೀಕರಣಕ್ಕೆ ಹೋಗಬೇಕಾಗಿದೆ. ಹಾಗಾಗಿ ಫಸ್ಟು ನೀವು ಮಾತಾಡೋಕ್ಕೆ ಕೊಡಲೇಬೇಕು ಅಂತ ನನ್ನ ಹಕ್ಕನ್ನು ಚಲಾಯಿಸಿ ಇಲ್ಲಿಗೆ ಬಂದೆ. ಎಂದಿನಂತೆ ದಯವಿಟ್ಟು ಸಪೋರ್ಟ್ ಮಾಡಿ. ಒಳ್ಳೆ ಸಿನಿಮಾ ಆಗುತ್ತೆ, ಎಲ್ಲರಿಗೂ ಒಂದು ಒಳ್ಳೆ ಭವಿಷ್ಯ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ರಿಗೂ ನಮಸ್ಕಾರ. ಟೀಸರ್ ನೋಡಿ ನಂಗೆ ತುಂಬ ಖುಷಿ ಆಯಿತು. ಕೃತ್ವಿಕ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಮುಕುಂದ್, ಯು ಲುಕ್ ಸೋ ನೈಸ್. 3 shades ಅಲ್ಲಿ ಯು ರಿಲಿ ಲುಕ್ ವೆರಿ ಗುಡ್. ಇದು ಹೊಸೊಬ್ರು ತಂಡ, ಬಟ್ ನನಗೆ ಶೂಟಿಂಗ್ ಕೆಲಸ ಮಾಡ್ತಿರ್ಬೇಕಾದ್ರೆ ಹೊಸೊಬ್ರು ಅಂತ ಅನಿಸ್ಲೇ ಇಲ್ಲ. ಅಷ್ಟು ಚೆನ್ನಾಗಿ ನಮಗೆ ಕೃತ್ವಿಕ್ ಡೈರೆಕ್ಷನ್ ಮಾಡ್ತಿದ್ರು. ಇನ್ ಎವ್ರಿಥಿಂಗ್, ಪ್ರೊಡಕ್ಷನ್ ವೈಸು ಅಷ್ಟೇ. ಮಂಜುನಾಥ್, ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿ ನಿಮ್ಮ ಪ್ರೊಡಕ್ಷನ್ ಹೌಸು. ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೇನೆ. ಇದರಲ್ಲಿ ನನ್ನ ಪಾತ್ರ ಬಗ್ಗೆ ಹೇಳಬೇಕು ಅಂದರೆ, ನನ್ನ ಮಗಳ ಸ್ಥಾನನ ನಮ್ಮ ಮುಕುಂದ್ ಮಗನಾಗಿ ತುಂಬ್ತಾನೆ. ತುಂಬ ಚೆನ್ನಾಗಿದೆ. ಇದರಲ್ಲಿ ನಾನು ಕ್ರಿಶ್ಚಿಯನ್ ಪಾತ್ರ ಫಸ್ಟ್ ಟೈಮ್ ಮಾಡಿರೋದು, ಕ್ರಿಶ್ಚಿಯನ್ ಆಗಿ. ಥ್ಯಾಂಕ್ ಯು ಇಂಥ ಒಂದು ಕ್ರಿಶ್ಚಿಯನ್ ಪಾತ್ರ ಕೊಟ್ಟಿದ್ದಕ್ಕೆ ಕೃತ್ವಿಕ್ಗೆ. ಮುಕುಂದ್ ಬಗ್ಗೆ ಹೇಳಬೇಕು ಅಂದರೆ, ಎಸ್ ಟು ಬಿ ವೆರಿ ಗ್ರೇಟ್ಫುಲ್ ಟು ಹಿಸ್ ಫಾದರ್. ಅವ್ರ ಅಪ್ಪ ನಮ್ಮ ಮನೆಗೆ ಬಂದಾಗ ಮಗನ ಲಾಂಚ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ತುಂಬ ಖುಷಿ ಆಯಿತು. ಯೂಶಲಿ ಅಪ್ಪಂದಿರ ಮಕ್ಕಳ ಬಗ್ಗೆ ತುಂಬ ಕನಸು ಕಂಡಿರ್ತಾರೆ. ಸೊ ಆ ಒಂದು ಅವ್ರ ಕನಸನ್ನ ಬದಗಿಟ್ಟು ಮಗನ ಕನಸನ್ನ ನನಸು ಮಾಡೋಕೆ ಹೊರಟಿದ್ದಾರೆ. ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ತುಂಬ ಒಳ್ಳೆಯ ಜನ ಆ್ಯಕ್ಚುಲಿ. ಮೇಡಮ್, ನೀವು ಅಷ್ಟೆ. ನಾನು ಶೂಟಿಂಗಲ್ಲಿ ಸುಮ್ಮನೆ ಅವ್ರನ್ನ ನನ್ನ ಜೊತೆ ಇದ್ದಾಗ ಯಾರೋ ಒಬ್ಬರು ಅನ್ನೋನ್ ಲೇಡಿ ಬಂದಿದ್ರು. ನಾನು ಇವರು ಆರ್ಟಿಸ್ಟ್ ಅಂತ ಹೇಳಿದಕ್ಕೆ ಅವ್ರು ಫುಲ್ ಫೋಟೋ ಎಲ್ಲ ತಗೋತಿದ್ರು. ಆ್ಯಂಡ್ ಒಂಥರ ಸ್ವೀಟ್ ಮೆಮೊರೀಸ್. ಚೆನ್ನಾಗಿತ್ತು. ಈ ಚಿತ್ರಕ್ಕೆ ಒಳ್ಳೇದಾಗಲಿ, ಹೊಸಬರು ತಂಡ ಒಳ್ಳೇದಾಗಲಿ, ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಇಡೀ ತಂಡಕ್ಕೆ ಗುಡ್ ಲಕ್. ಥ್ಯಾಂಕ್ ಯು.